ನಮಸ್ಕಾರ. BCA 3ನೇ ಸೆಮಿಸ್ಟರ್ನ ಪಠ್ಯ ಕಂಪ್ಯೂಟರ್ ಕನ್ನಡದಲ್ಲಿರುವ ನುಡಿಲಿಪಿ ತಂತ್ರಾಂಶವನ್ನು ಕುರಿತ ಮುಂದುವರಿದ ತರಗತಿ. ಹಿಂದಿನ ತರಗತಿಯಲ್ಲಿ ನಾವು ನುಡಿ ತಂತ್ರಾಂಶದ ಬಳಕೆಯ ಕ್ಷೇತ್ರಗಳನ್ನು ಕುರಿತು ಪರಿಚಯವನ್ನ ಮಾಡಿಕೊಂಡಿದ್ವಿ. ನುಡಿ ತಂತ್ರಾಂಶದ ಅನುಸ್ಥಾಪನೆಯ ಮಾರ್ಗ, ನುಡಿ ತಂತ್ರಾಂಶವನ್ನ ಅಡಕ ಮುದ್ರಿಕೆಯಿಂದ ಗಣಕಕ್ಕೆ ವರ್ಗಾಯಿಸಿಕೊಳ್ಳುವಂಥದ್ದು ಹೇಗೆ, ನುಡಿಯ ಅನುಸ್ಥಾಪನೆ ಮತ್ತೆ ಅದನ್ನ ಅನುಸ್ಥಾಪನೆಯಾಗಿರುವಂಥದ್ದನ್ನ ಖಚಿತಪಡಿಸಿಕೊಳ್ಳೋದು ಹೇಗೆ, ನುಡಿ ಇಂಜಿನ್ ಅನ್ನ ಚಾಲನೆಗೊಳಿಸಿಕೊಳ್ಳೋದು ಹೇಗೆ ಇತ್ಯಾದಿ ವಿವರಗಳನ್ನ ನಾವು ಕಳೆದ ಅವಧಿಯಲ್ಲಿ ತಿಳ್ಕೊಂಡಿದ್ವಿ. ಪ್ರಸ್ತುತ ಈ ಅವಧಿಯಲ್ಲಿ ಕನ್ನಡ ಕೀಲಿಮಣೆಯ ವಿನ್ಯಾಸವನ್ನ ಕುರಿತು ಪರಿಚಯ ಮಾಡಿಕೊಳ್ಳಲಾಗುತ್ತೆ. 26 ಅಕ್ಷರಗಳ ಇಂಗ್ಲಿಷ್ ಕೀಲಿಮಣೆಯನ್ನೇ ಬಳಸಿಕೊಂಡು ಕನ್ನಡದ ಅಷ್ಟೂ ಅಕ್ಷರಗಳನ್ನು ಮತ್ತು ಕೆಲವು ವಿಶೇಷ ಅಕ್ಷರಗಳನ್ನು ಮತ್ತು ವಿಶೇಷ ಚಿಹ್ನೆಗಳನ್ನ ಪಡೆಯುವ ಬಗೆಯನ್ನ ಈ ತರಗತಿಯಲ್ಲಿ ಕಲಿತುಕೊಳ್ಳೋಣ. ಕನ್ನಡ ಅಕ್ಷರಗಳನ್ನ ಗಣಕ ತೆರೆಯ ಮೇಲೆ ಮೂಡಿಸಲು ಮುಖ್ಯವಾಗಿ ಕೀಲಿಮಣೆಯ ವಿನ್ಯಾಸ ಅಗತ್ಯ. ಕನ್ನಡ ಗಣಕ ಕೀಲಿಮಣೆಯ ವಿನ್ಯಾಸ ಎಂದರೆ ಗಣಕ ಕೀಲಿಮಣೆಯ ಯಾವ ಕೀಲಿಗೆ ಯಾವ ಕನ್ನಡ ಅಕ್ಷರವನ್ನು ಗೊತ್ತು ಮಾಡುವುದು ಎಂಬುದೇ ಆಗಿದೆ. ಉದಾಹರಣೆಗೆ, ನಿರ್ದಿಷ್ಟ ಅಕ್ಷರವನ್ನು ಗುರುತಿಸಿರುವ ಕೀಲಿಯನ್ನು ಒತ್ತಿ ಆ ಅಕ್ಷರವನ್ನು ಗಣಕ ಪರದೆಯ ಮೇಲೆ ಪಡೆಯುವ ಹಾಗೆ ತಂತ್ರಾಂಶದ ಮೂಲಕ ಗಣಕಕ್ಕೆ ನಿರ್ದೇಶನ ನೀಡುವುದು. ಇಂಗ್ಲಿಷ್ನಲ್ಲಿಯೂ ಕೂಡ ಇದೇ ರೀತಿಯ ವ್ಯವಸ್ಥೆ ಇದೆ. ಆದರೆ ಇಂಗ್ಲಿಷ್ ಭಾಷೆಯ ಉಪಯೋಗಕ್ಕಾಗಿಯೇ ಕೀಲಿಮಣೆಯನ್ನ ರೂಪಿಸಿರೋದ್ರಿಂದ ಅಲ್ಲಿ ಯಾವುದೇ ಬಗೆಯ ತೊಂದರೆ ಕಂಡುಬರೋದಿಲ್ಲ. 26 ಅಕ್ಷರಗಳಿರುವ ಇಂಗ್ಲಿಷ್ ಭಾಷೆಗೆ ನಿರ್ದಿಷ್ಟಪಡಿಸಿರುವ ಕೀಲಿಮಣೆಯ ವ್ಯವಸ್ಥೆಯು ಪ್ರಪಂಚದಾದ್ಯಂತ ಒಂದೇ ಆಗಿದೆ. ಆದ್ದರಿಂದ ಇದೇ ಕೀಲಿಮಣೆಗೆ ಸುಲಭ ಹಾಗೂ ಸರಳ ರೀತಿಯಲ್ಲಿ ಕನ್ನಡ ಭಾಷೆಯನ್ನ ಸಜ್ಜುಗೊಳಿಸುವ ಒಂದು ಶಿಷ್ಟ ಕೀಲಿಮಣೆಯನ್ನ ಕನ್ನಡ ಗಣಕ ಪರಿಷತ್ತು ವಿನ್ಯಾಸಗೊಳಿಸಿದೆ. ಕನ್ನಡದಲ್ಲಿ ಕೀಲಿಮಣೆ ವಿನ್ಯಾಸಗೊಳಿಸುವುದರಲ್ಲಿ ನಮಗೆ ಮೇಲ್ನೋಟಕ್ಕೆ ಹಲವು ತೊಡಕುಗಳು ಕಂಡುಬರುತ್ತೆ. ಕನ್ನಡ ಭಾಷೆಯಲ್ಲಿ ಹಲವಾರು ಅಕ್ಷರಗಳಿವೆ. ಹ್ರಸ್ವ, ದೀರ್ಘ, ಅಲ್ಪಪ್ರಾಣ, ಮಹಾಪ್ರಾಣ, ಒತ್ತಕ್ಷರಗಳು, ಅನುಸ್ವಾರ, ವಿಸರ್ಗ, ಅರ್ಕ ಒತ್ತು, ಮೂಲ ವ್ಯಂಜನವನ್ನ ಮೂಡಿಸಲು ಬಳಸುವಂತಹ ಅರ್ಧಾಕ್ಷರ ಚಿಹ್ನೆ ಇತ್ಯಾದಿ ಹಲವು ಬಗೆಯ ಅಕ್ಷರಗಳನ್ನ ಆದಷ್ಟು ಸರಳವಾಗಿ ಈಗಿರುವ ಕೀಲಿಮಣೆಯ ಕೀಲಿಗಳಿಂದಲೇ ಪಡೆಯುವಂತೆ ತಂತ್ರಾಂಶವನ್ನ ರೂಪಿಸುವಂತಹದ್ದು ಸವಾಲಿನ ಕೆಲಸ. ನಿರ್ದಿಷ್ಟ ಅಕ್ಷರವನ್ನ ಮೊದಲೇ ಗೊತ್ತುಪಡಿಸಿದ ಯಾವುದಾದರೂ ಒಂದು ಕೀಲಿಯಿಂದ ಪಡೆಯಲು ಸಾಧ್ಯವಾಗುವ ಹಾಗೆ ತಂತ್ರಾಂಶವನ್ನ ನಾವಿಲ್ಲಿ ಸಿದ್ಧಪಡಿಸಬಹುದು. ಆದರೆ ಈ ರೀತಿ ಪ್ರತಿಯೊಬ್ಬರೂ ತಮಗೆ ಮೇಲೆ ಬೇಕೆನಿಸಿದಂತಹ ತಂತ್ರಾಂಶವನ್ನ ಸಿದ್ಧಪಡಿಸಿದ್ರೆ ಗೊಂದಲಗಳಾಗುತ್ತೆ. ಹಾಗಾಗಿ ಅಲ್ಲಿ ಏಕರೂಪತೆ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಬಹಳ ಜನ ಒಂದು ಸೌಲಭ್ಯವನ್ನ ಉಪಯೋಗಿಸಬೇಕಾದಾಗ ಅಲ್ಲಿ ಏಕರೂಪತೆ ಎನ್ನುವಂತಹದ್ದು ಅನಿವಾರ್ಯ. ಆದ್ದರಿಂದ ಕನ್ನಡದಲ್ಲಿ ಇಂತಹ ಶಿಷ್ಟತೆಯನ್ನ ಸಿದ್ಧಪಡಿಸಿ ಅದರ ಆಧಾರದ ಮೇಲೆ ನುಡಿ ಅನ್ನುವಂತಹ ತಂತ್ರಾಂಶವನ್ನ ತಯಾರಿಸಲಾಗಿದೆ. ಕನ್ನಡ ಭಾಷೆಯಲ್ಲಿರುವಂತಹ ಅಕ್ಷರಗಳನ್ನ ನಾವು ಹೀಗೆ ವರ್ಗೀಕರಣ ಮಾಡಿಕೊಳ್ಳಬಹುದು. ಒಟ್ಟು ಇಲ್ಲಿ ನಾವು 13 ಸ್ವರಗಳನ್ನ ಗುರುತಿಸ್ತೇವೆ. ಸ್ವರಗಳನ್ನ ನಾವು ಹ್ರಸ್ವ, ದೀರ್ಘ ಮತ್ತು ಸಂಯುಕ್ತಾಕ್ಷರಗಳು ಅಂತ 3 ವಿಧವಾಗಿ ವಿಂಗಡಿಸಿಕೊಳ್ಳಬಹುದು. ಹ್ರಸ್ವ ಸ್ವರಗಳು ಅ, ಇ, ಉ, ರು, ಎ ಮತ್ತು ಓ. ದೀರ್ಘ ಸ್ವರಗಳಾಗಿ ಆ, ಇ, ಉ, ಎ ಮತ್ತು ಓ ಅಕ್ಷರಗಳನ್ನು ನಾವು ಗುರುತಿಸಿದ್ದೀವಿ. ಹಾಗೆ ಐ ಮತ್ತು ಅವುಗಳು ಸಂಯುಕ್ತಾಕ್ಷರಗಳು. ವ್ಯಂಜನಗಳ ವಿಭಾಗಕ್ಕೆ ಬಂದಾಗ ಇಲ್ಲಿ ವರ್ಗೀಯ ಮತ್ತು ಅವರ್ಗೀಯ ಅನ್ನುವಂತಹ 2 ವಿಭಾಗಗಳನ್ನ ಕಾಣ್ತೀವಿ, ವರ್ಗಗಳನ್ನ ಕಾಣ್ತೀವಿ. ವರ್ಗೀಯ ವ್ಯಂಜನಗಳಲ್ಲಿ 25 ಅಕ್ಷರಗಳಿವೆ. ಅವು ಕ, ಚ, ಟ, ತ, ಪ ವರ್ಗಗಳು. ಕ, ಖ, ಗ, ಘ, ನ, ಚ, ಛ, ಜ, ಜ, ನ, ಟ, ಠ, ಡ, ಢ, ಣ, ತ, ತ, ದ, ದ, ನ ಮತ್ತು ಪ, ಫ, ಬ, ಭ, ಮ ಅನ್ನುವಂತಹ 25 ವರ್ಗೀಯ ವ್ಯಂಜನಗಳು ಮತ್ತು ಯ, ರ, ಲ, ವ, ಶ, ಶ, ಸ, ಹ, ಳ ಅನ್ನುವಂತಹ 9 ಅವರ್ಗೀಯ ವ್ಯಂಜನಗಳು ಇವೆ. ಇವುಗಳ ಜೊತೆಯಲ್ಲಿ ಕೆಲವು ವಿಶೇಷ ಚಿಹ್ನೆಗಳಿವೆ. ಉದಾಹರಣೆಗೆ ಅನುಸ್ವಾರ, ವಿಸರ್ಗ,
ಅರ್ಕ ಒತ್ತು ಮತ್ತೆ ಮೂಲ ವ್ಯಂಜನವನ್ನ ಮೂಡಿಸೋದಕ್ಕೆ ನಮಗೆ ಬೇಕಾಗಿರುವಂತಹ ಅರ್ಧಾಕ್ಷರ ಚಿಹ್ನೆ. ಈ 4 ವಿಶೇಷ ಚಿಹ್ನೆಗಳಾಗಿ ಕನ್ನಡದಲ್ಲಿ ಕಂಡುಬರುತ್ತೆ. ಇನ್ನು ವಿಶೇಷ ಅಕ್ಷರಗಳು ಅಂತಂದಾಗ ಅನ್ಯ ಭಾಷೆಯಿಂದ ನಾವು ಆಮದಾಗಿ ತೆಗೆದುಕೊಂಡಿರುವಂತಹ ಅಕ್ಷರಗಳಿಗೆ ಸಂಬಂಧಪಟ್ಟದ್ದು ಝ, ಫ ಇಂತಹ ಅಕ್ಷರಗಳು. ಇವೆಲ್ಲವೂ ಸೇರಿ ಕನ್ನಡದಲ್ಲಿ ಒಟ್ಟು 47 ಅಕ್ಷರಗಳು ಮತ್ತು 4 ವಿಶೇಷ ಚಿಹ್ನೆಗಳಾಗುತ್ತೆ. ಈಗ ಇಂಗ್ಲಿಷ್ ಕೀಲಿಮಣೆಯನ್ನ ಒಮ್ಮೆ ಗಮನಿಸೋಣ. ಈ ಕೀಲಿಮಣೆಯಲ್ಲಿ ಸಹಜವಾಗಿ 26 ಕೀಲಿಗಳು ದೊರಕುತ್ತವೆ. ಶಿಫ್ಟ್ ಕೀಲಿಯನ್ನ ಬಳಸಿದ್ರೆ ಮತ್ತೆ 26 ಕೀಲಿಗಳು ಅಲ್ಲಿ ದೊರೆಯುತ್ತೆ. ಅಂದರೆ ಒಟ್ಟು 52 ಸಾಧ್ಯತೆಗಳು ಸುಲಭವಾಗಿ ದೊರಕುತ್ತೆ. ಒಟ್ಟಿನಲ್ಲಿ ಹೀಗೆ ದೊರಕುವ ಕೀಲಿಗಳನ್ನ ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಉಪಯೋಗಿಸಿಕೊಂಡು ಶಿಷ್ಟ ಕೀಲಿಮಣೆಯನ್ನ ಸಮರ್ಪಕವಾಗಿ ಕನ್ನಡಕ್ಕೆ ತಯಾರಿಸಲಾಗಿದೆ. ಕನ್ನಡ ಕೀಲಿಮಣೆಯಲ್ಲಿ ಪ್ರತಿ ಕೀಲಿಯ ಮೇಲೆ 2 ಅಕ್ಷರಗಳಿವೆ. ಕೀಲಿಯಲ್ಲಿ ನಾವು ಕಾಣಬಹುದು ಮೇಲೆ ಮತ್ತು ಕೆಳಗೆ 2 ಅಕ್ಷರಗಳನ್ನಾಗಿ ಗುರುತಿಸಿರ್ತಾರೆ. ಕೀಲಿಯನ್ನ ನೇರವಾಗಿ ಒತ್ತಿದ್ರೆ ಕೆಳಗಿನ ಅಕ್ಷರವನ್ನ ಪಡೆಯಬಹುದು. ಹಾಗೆಯೇ ಶಿಫ್ಟ್ ಅನ್ನ ಒತ್ತಿ ಹಿಡಿದು ನಿರ್ದಿಷ್ಟ ಕೀಲಿಯನ್ನ ಒತ್ತಿದಾಗ ಆ ಮೇಲಿನ ಅಕ್ಷರವನ್ನ ನಾವು ಪಡೆಯಬಹುದು. ಸಾಮಾನ್ಯವಾಗಿ ಕನ್ನಡದ ಸ್ವರಾಕ್ಷರಗಳಿಗೆ ಅದೇ ಧ್ವನಿಯುಳ್ಳ ಇಂಗ್ಲಿಷ್ ಅಕ್ಷರದ ಕೀಲಿಯನ್ನ ನಿಗದಿಪಡಿಸಲಾಗಿದೆ. ಉದಾಹರಣೆಗೆ ಸ್ವರಗಳಾದಂತಹ ಅ, ಇ, ಉ, ಎ, ಓ ಈ ಅಕ್ಷರಗಳಿಗೆ ಕ್ರಮವಾಗಿ ಎ, ಐ, ಯು, ಇ, ಓ ಕೀಲಿಗಳನ್ನು ಹಾಗೂ ಆ, ಇ, ಉ, ಎ, ಓ ಅನ್ನುವಂತಹ ದೀರ್ಘ ಸ್ವರಗಳಿಗೆ ಮತ್ತೆ ಆ ಸ್ವರಗಳನ್ನ ಪಡೆಯೋದಕ್ಕೆ ಕ್ರಮವಾಗಿ ಶಿಫ್ಟ್ ಕೀಲಿಯನ್ನ ಒತ್ತಿ ನಂತರ ಎ, ಐ, ಯು, ಇ, ಓ ಕೀಲಿಗಳನ್ನ ಒತ್ತಬೇಕಾದಂತಹ ಕ್ರಮವನ್ನ ಇಲ್ಲಿ ನಿಗದಿಗೊಳಿಸಲಾಗಿದೆ. ಇನ್ನು ರು ಅಕ್ಷರವನ್ನ ಪಡೆಯಲು ಶಿಫ್ಟ್ ಆರ್ ಅನ್ನು ಮತ್ತು ಐ ಅಕ್ಷರವನ್ನ ಪಡೆಯಲು ಶಿಫ್ಟ್ ವೈ ಅನ್ನು ಮತ್ತು ಔ ಅಕ್ಷರವನ್ನ ಪಡೆಯೋದಕ್ಕೆ ಶಿಫ್ಟ್ ಬಿ ಅನ್ನು ಬಳಸಬೇಕು. ಇನ್ನು ಅನುಸ್ವಾರಕ್ಕಾಗಿ ಶಿಫ್ಟ್ ಎಂ ಅನ್ನು ಹಾಗೂ ವಿಸರ್ಗ ಚಿಹ್ನೆಯನ್ನ ಪಡೆಯುವುದಕ್ಕಾಗಿ ಶಿಫ್ಟ್ ಹೆಚ್ ಅನ್ನು ಬಳಸಬೇಕಾಗಿದೆ. ಇದೇ ರೀತಿ ವ್ಯಂಜನಗಳನ್ನ ಪಡೆಯಲು ಅಲ್ಪಪ್ರಾಣ ಅಕ್ಷರಗಳಿಗೆ ವ್ಯಂಜನಗಳನ್ನ ಪಡೆಯುವುದಕ್ಕಾಗಿ ಅಲ್ಪಪ್ರಾಣ ಅಕ್ಷರಗಳಿಗೆ ಅಂದ್ರೆ ಕ, ಚ, ಟ, ತ, ಪ ಮತ್ತು ಗ, ಜ, ಡ, ದ, ಬ ಈ ಅಕ್ಷರಗಳಿಗೆ ಅದೇ ಧ್ವನಿಯುಳ್ಳ ಇಂಗ್ಲಿಷ್ ಅಕ್ಷರಗಳನ್ನ ಬಳಸಬೇಕಾಗುತ್ತೆ. ಕೆ, ಸಿ, ಟಿ, ಪಿ ಇಂತಹ ಕೀಲಿಗಳನ್ನ ಬಳಸಬೇಕಾಗುತ್ತೆ. ಮತ್ತು ಮಹಾಪ್ರಾಣ ಅಕ್ಷರಗಳನ್ನ ಪಡೆಯೋದಕ್ಕೆ ಖ, 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 ಛ, ಠ, ಥ, ಪ, ಘ, ಜ, ಡ, ದ, ಬ ಅನ್ನುವಂತಹ ಮಹಾಪ್ರಾಣ ಅಕ್ಷರಗಳನ್ನ ಪಡೆಯೋದಕ್ಕೆ ಶಿಫ್ಟ್ ಕೀಲಿಯನ್ನ ಒತ್ತಿ ಹಿಡಿದು ಮತ್ತೆ ಅದೇ ಅಕ್ಷರಗಳನ್ನ ಒತ್ತಬೇಕು. ಹಾಗಾದಾಗ ನಮಗೆ ಅಲ್ಪಪ್ರಾಣ ಮತ್ತು ಮಹಾಪ್ರಾಣ ವ್ಯಂಜನಗಳು ದೊರೆಯುತ್ತೆ. ಇನ್ನು ಅನುನಾಸಿಕ ಅಕ್ಷರಗಳಾದಂತಹ ನ, 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 ಮ ಗಳನ್ನ ಪಡೆಯುವುದಕ್ಕಾಗಿ ಕ್ರಮವಾಗಿ ಶಿಫ್ಟ್ ಝೆಡ್, ಶಿಫ್ಟ್ ಎಕ್ಸ್, ಶಿಫ್ಟ್ ಎನ್ ಮತ್ತು ಎಂ ಇವುಗಳನ್ನ ನ ಮತ್ತು ಮ ಗಳನ್ನ ಪಡೆಯುವುದಕ್ಕಾಗಿ ನಾವು ಶಿಫ್ಟ್ ಗಳನ್ನ ಒತ್ತಬೇಕಾಗಿಲ್ಲ. ಎನ್ ಮತ್ತು ಎಂ ಗಳನ್ನ ಬಳಸೋದ್ರ ಮೂಲಕ ಈ ಅನುಸ್ವಾರ ಅಕ್ಷರಗಳನ್ನ ಅನುನಾಸಿಕ ಅಕ್ಷರಗಳನ್ನ ಪಡೆಯಬಹುದು. ಇನ್ನು ವಿಶೇಷ ಅಕ್ಷರಗಳ ವಿಚಾರಕ್ಕೆ ಬಂದಾಗ ವಿಶೇಷ ಅಕ್ಷರಗಳಲ್ಲಿ ಝ, ಫ ಮೊದಲಾದಂತಹ ಅಕ್ಷರಗಳನ್ನ ಪಡೆಯುವುದಕ್ಕಾಗಿ ಆ ಅಕ್ಷರಗಳ ಕೆಳಗೆ 2 ಚುಕ್ಕೆಗಳನ್ನ ನಾವು ಇಡಬೇಕಾಗುತ್ತೆ. ಇದಕ್ಕಾಗಿ ಶಿಫ್ಟ್ ಎಕ್ಸ್ ಅನ್ನುವಂತಹ ಕೀಲಿಯನ್ನ ಬಳಸಬೇಕು. ಶಿಫ್ಟ್ ಅನ್ನ ಒತ್ತಿ ಎಕ್ಸ್ ಕೀಲಿಯನ್ನ ಬಳಸಬೇಕು. ರು, ಝ, ಫ, ರ, ಳ ಮುಂತಾದ ಕೀಲಿಗಳ ಪೈಕಿ ಯಾವುದಾದ್ರೂ ಒಂದು ಕೀಲಿಯನ್ನ ಒತ್ತಿದ ನಂತರ ಎಕ್ಸ್ ಕೀಲಿಯನ್ನ ಒತ್ತಿದರೆ ಅವು ಕ್ರಮವಾಗಿ ರು, ಝ, ಫ, ಹಳಗನ್ನಡದ ರ ಮತ್ತು ಳ ಅಕ್ಷರಗಳಾಗಿ ಬದಲಾಗುತ್ತೆ. ಇನ್ನು ನಾವು ಮೂಲ ವ್ಯಂಜನಗಳನ್ನ ಪಡಿಬೇಕಾದ್ರೆ ಅಂದ್ರೆ ಅರ್ಧಾಕ್ಷರ ಚಿಹ್ನೆಗಾಗಿ ಎಫ್ ಕೀಲಿಯನ್ನ ಬಳಸಿದ್ರೆ ಸಾಕಾಗುತ್ತೆ. ಇನ್ನು ಕೀಲಿಮಣೆಯಲ್ಲಿ ಇರುವಂತಹ ಇತರೆ ಕೀಲಿಗಳಿಂದ ಯಾವ್ಯಾವ ಚಿಹ್ನೆಗಳು ದೊರಕುತ್ತೋ ಆ ಎಲ್ಲವನ್ನ ನಾವು
ಕನ್ನಡದಲ್ಲಿಯೂ ಕೂಡ ಅದೇ ಕೀಲಿಗಳ ಮೂಲಕ ಹಾಗೆಯೇ ಬಳಸೋದಕ್ಕೆ ಸಾಧ್ಯ ಇದೆ. ಉದಾಹರಣೆಗೆ ಫುಲ್ ಸ್ಟಾಪ್, ಕಾಮಾ, ಸ್ಲ್ಯಾಶ್ ಇತ್ಯಾದಿ ಇತ್ಯಾದಿ ಎಲ್ಲ ಚಿಹ್ನೆಗಳನ್ನ ನಾವು ಇಂಗ್ಲಿಷ್ ಕೀಲಿಮಣೆಯನ್ನ ಬಳಸುವ ಹಾಗೆಯೇ ಬಳಸಬಹುದು. ಅದು ಕನ್ನಡಕ್ಕೂ ಅನ್ವಯ ಆಗತ್ತೆ. ಇದಿಷ್ಟು ಕನ್ನಡ ಕೀಲಿಮಣೆಯ ವಿನ್ಯಾಸ. ಮುಂದಿನ ತರಗತಿಯಲ್ಲಿ ನಾವು ಈ ನುಡಿ ಸಂಪಾದಕದಲ್ಲಿ ಬೆರಳಚ್ಚು ಮಾಡೋದಕ್ಕೆ ಅನುಸರಿಸಬೇಕಾದಂತಹ ಕ್ರಮಗಳನ್ನು ಕುರಿತು ತಿಳ್ಕೊಳ್ಳೋಣ. ಹೆಚ್ಚಿನ ಮಾಹಿತಿಗೆ ನೀವು ಈ ಆಕಾರದ ತಾಣಗಳನ್ನು ಗಮನಿಸಬಹುದು.